ಒಂದು ಕಡೆ ಮೈಸೂರಿನಲ್ಲಿ ಹುಲಿ ಕಾಟ ಆದರೆ ಈ ಕಡೆ ಚಿಕ್ಕಮಗಳೂರಿನಲ್ಲಿ ಆನೆ ಕಾಟ ವಿಪರೀತ ಆಗ್ಬಿಟ್ಟಿದೆ. ಕಳೆದ 10 ತಿಂಗಳಲ್ಲಿ ಹತ್ತತ್ರ 7ರಿಂದ 8 ಜನ ಈ ಕಾಡಾನೆಯ ದಾಳಿಗೇನೆ ಸಾವನ್ನಪ್ಪಿದ್ದಾರೆ. ಕಾಡಿಗೆ ಸೊಪ್ಪನ್ನ ತರಲಿಕ್ಕೆ ಹೋದಂತಹ ವ್ಯಕ್ತಿಯ ಮೇಲೆ ಕಾಡಾನೆ ಈಗ ದಾಳಿ ಮಾಡಿದ್ದು ವ್ಯಕ್ತಿ ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ. ಪದೇ ಪದೇ ಕಾಡಾನೆಯ ದಾಳಿಯಿಂದ ಅಮಾಯಕರು ಬಲಿಯಾಗ್ತಾ ಇದ್ರು ಕೂಡ, ರೈತರು ಉಸಿರು ಚೆಲ್ತಾ ಇದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಿಲ್ಲ ಅಂಥೇಳಿ ಸ್ಥಳೀಯರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಂತಹ ಪ್ರಸಂಗ ಕೂಡ ನಡೆದಿದೆ. ಬನ್ನಿ ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕಾಡಾನೆ ದಾಳಿಗೆ ಇಬ್ಬರು ಬಲಿ. ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಗ್ರಾಮಸ್ಥರ ಆಕ್ರೋಶ, ಅಧಿಕಾರಿಗಳಿಗೆ ಘೇರಾವ್. ಮೃತರ ಕುಟುಂಬಗಳಿಗೆ 20 ಲಕ್ಷ ಪರಿಹಾರ. ಮದವೇರಿದ ಸಲಗದ ದಾಳಿಗೆ ಇಬ್ಬರು ಯುವಕರು ಸಾವನ್ನಪ್ಪಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಕೆರೆಕಟ್ಟೆಯಲ್ಲಿ ನಡೆದಿದೆ. ಇದರಿಂದ ಇಡೀ ಚಿಕ್ಕಮಗಳೂರು ಭಾಗದ ರೈತರು ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಎಸ್, ಕಾಡಿನಲ್ಲಿ ಸೊಪ್ಪು ತರಲು ಹೋಗಿದ್ದ ವೇಳೆ ಏಕಾಏಕಿ ಆನೆ ದಾಳಿ ಮಾಡಿದ್ರಿಂದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳದಲ್ಲಿ ನೂರಾರು ಮಂದಿ ಗ್ರಾಮಸ್ಥರು ಜಮಾವಣೆಗೊಂಡಿದ್ರು. ಇಷ್ಟಕ್ಕೆಲ್ಲ ಕಾರಣ ಅರಣ್ಯ ಅಧಿಕಾರಿಗಳು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಥಳಕ್ಕೆ ಬಂದ ಎಸ್ಪಿ, ಡಿಸಿ ಹಾಗೂ ತಹಶೀಲ್ದಾರ್ಗೆ ಘೇರಾವ್ ಹಾಕಿ ತಮ್ಮ ನೋವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಶೃಂಗೇರಿ ಕೆರೆಕಟ್ಟೆ, ಬಜಗೋಳಿ, ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ತಡೆದು ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿದರು. 3 ತಿಂಗಳ ಹಿಂದೆ ಬಾಳೆಹೊನ್ನೂರಲ್ಲಿ 4 ದಿನದಲ್ಲಿ ಇಬ್ಬರು ಸಾವನ್ನಪ್ಪಿದ್ರು. ಅಂದು ಕೂಡ ಮುಂದೆ ಹೀಗೆ ಆಗಲ್ಲ ಅಂತ ಹೇಳಿದ್ರಿ. ನಿಮಗೆ ಇನ್ನು ಎಷ್ಟು ಹೆಣ ಬೇಕೆಂದು ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. 2 ಜನ ಆನೆ ತುಳಿತದಿಂದ ಸಾವಿಗೀಡಾಗಿದ್ದಾರೆ. ಪದೇ ಪದೇ ಇದು ಮರುಕಳಿಸ್ತಾ ಇದೆ. 15 ದಿನದೊಳಗೆ ಅರಣ್ಯ ಸಚಿವರನ್ನು ಕರ್ಕೊಂಡ್ಬಂದು ನಾವು ಇದಕ್ಕೆ ಸಂಪೂರ್ಣ ಶಾಶ್ವತ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಇದು ಬರೀ ಸೊಬಗು ಆಗ್ತಾ ಇದೆ. ನ್ಯಾಯ ಕೇಳೋಣ. ಮಲೆನಾಡಿನಲ್ಲಿ ನಿಲ್ಲದ ಕಾಡಾನೆ ದಾಳಿ. 10 ತಿಂಗಳಲ್ಲಿ 7 ಮಂದಿ ಜೀವ ಪಡೆದ ಕಾಡಾನೆ. ಮಿತಿ ಮೀರಿದ ಮಾನವ ಕಾಡಾನೆ ಸಂಘರ್ಷ. ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಒಂದರಲ್ಲೇ 10 ತಿಂಗಳಲ್ಲಿ ಬರೋಬ್ಬರಿ 7 ಮಂದಿ ಕಾಡಾನೆಗೆ ಬಲಿಯಾಗಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ರಸ್ತೆಗೆ ಅಡ್ಡ ಮಲಗಿ ಸ್ಥಳಕ್ಕೆ ಅರಣ್ಯ ಸಚಿವರು ಬರಲೇಬೇಕೆಂದು ಆಗ್ರಹಿಸಿದ್ರು. ಆನೆ ದಾಳಿ ಆದಾಗೆಲ್ಲ ಸ್ಥಳಕ್ಕೆ ಬರುವ ಅಧಿಕಾರಿಗಳು ಸಬೂಬು ಹೇಳುತ್ತಾರೆ. ಮತ್ತೆ ಹೀಗಾಗುವುದಿಲ್ಲ ಎಂದು ಹೋರಾಟಗಾರರಿಗೂ ಸಬೂಬು ಹೇಳ್ತಾರೆ. ಆದರೆ ಆನೆ ದಾಳಿ ಮಾಡೋದು, ಜನ ಪ್ರಾಣ ಕಳೆದುಕೊಳ್ಳುವುದು ನಿಂತಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಆನೆಗಳನ್ನ ತಕ್ಷಣವೇ ಸೆರೆ ಹಿಡಿಯುವಂತೆ ಶಾಸಕ ರಾಜೇಗೌಡ ಅರಣ್ಯ ಸಚಿವರಿಗೆ ಪತ್ರ ಬರೆಯಲು ಮುಂದಾಗಿದ್ದಾರೆ. ಎಲ್ಲಾ ಸೇರಿ ಒಟ್ಟಿಗೆ ಸಮಸ್ಯೆ ಬಗೆಹರಿಸಲು ಶ್ರಮಿಸೋಣ ಅಂತಾರೆ ಸಂಸದರು. ಅತ್ಯಂತ ನೋವಿನ ಸಂಗತಿ ಅಂದ್ರೆ, ನಾವು ಕಳೆದ ಬಾರಿ ಇಲಾಖೆಯವರು 2 ಆನೆಗಳನ್ನ ಹಿಡಿದ ನಂತರ ಇಷ್ಟು ಬೇಗ ಮತ್ತೆ ಮರುಕಳಿಸ್ತದೆ ಅಂತ ಹೇಳಿ ನಾವ್ಯಾರು ಊಹೆ ಮಾಡಿರಲಿಲ್ಲ. ಹರೀಶ್ ಮತ್ತು ಉಮೇಶ್ ಅವರ ಕುಟುಂಬಕ್ಕೆ, ನೊಂದ ಕುಟುಂಬದಲ್ಲಿ ನಾವೆಲ್ಲರೂ ಕೂಡ ಸಹಾನುಭೂತಿಯನ್ನು ವ್ಯಕ್ತಪಡಿಸಿ ಯಾವುದೇ ಗೊಂದಲಗಳಿಲ್ಲದೆ ಇದನ್ನು ನಾವು ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಒಟ್ಟಾಗಿ ಶ್ರಮ ಕೊಡೋಣ. ಹರೀಶ್ ಮತ್ತು ಉಮೇಶ್ ಕುಟುಂಬದ ಮನೆಗೆ ನಾನು ಭೇಟಿ ಕೊಡ್ತೇನೆ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಒಟ್ಟಾರೆ 10 ತಿಂಗಳಲ್ಲಿ 7 ಜನ, ಇಂದು ಇಬ್ಬರು ಆನೆ ದಾಳಿಗೆ ಬಲಿಯಾಗಿದ್ದು ಮಲೆನಾಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಎನ್ನಾರ್ಪುರ ತಾಲೂಕಿನಲ್ಲಿ ಆನೆ ಹಾವಳಿ ಇಂದಿಗೂ ಜೀವಂತವಾಗಿದೆ. ಇಂದು ಸಾವನ್ನಪ್ಪಿದ ಇಬ್ಬರ ಕುಟುಂಬಸ್ಥರ ನರಳಾಟ ನೋಡುಗರ ಹೃದಯ ಹಿಂಡುವಂತಿತ್ತು. ಇನ್ನಾದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಆನೆ ಹಾವಳಿಗೆ ಬ್ರೇಕ್ ಹಾಕಿ ಮಲೆನಾಡಿಗರ ಜೀವ ಉಳಿಸುತ್ತಾರೆ ಎಂದು ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.